ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/8/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 28/3/2006. ವಿಶ್ವದಲ್ಲಿರುವ ಆತ್ಮರನ್ನು ದುಃಖದಿಂದ ದೂರ ಮಾಡಲು ಮನಸಾ ಸೇವೆಯನ್ನು ವೃದ್ಧಿ ಮಾಡಿಕೊಂಡು ಸಂಪನ್ನರಾಗಿ ಮತ್ತು ಸಂಪೂರ್ಣರಾಗಿ ಈ ದಿನ ಸರ್ವ ಖಜಾನೆಗಳಿಗೆ ಮಾಲೀಕ ಆದಂತಹ ಬಾಪ್ತಾದ ತಮ್ಮ 4 ಕಡೆ ಇರುವ ಸರ್ವ ಖಜಾನೆಯಿಂದ ಸಂಪನ್ನರಾದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗೆ ಮಾಲೀಕನನ್ನಾಗಿ ಮಾಡಿದ್ದಾರೆ. ಕೊಡುವವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಮತ್ತು ಕೊಡುವಂತಹ ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ರೀತಿ ಸರ್ವ ಖಜಾನೆಯನ್ನು ಕೊಟ್ಟಿದ್ದಾರೆ. ಪರಮಾತ್ಮ ತಂದೆ ಕೆಲವರಿಗೆ ಕಡಿಮೆ ಖಜಾನೆಯನ್ನು, ಇನ್ನು ಕೆಲವರಿಗೆ ಹೆಚ್ಚು ಖಜಾನೆಯನ್ನು ಕೊಟ್ಟಿಲ್ಲ. ಏಕೆಂದರೆ ಪರಮಾತ್ಮ ತಂದೆ ಅಪಾರ ಖಜಾನೆಗೆ ಮಾಲೀಕ ಆಗಿದ್ದಾರೆ. ಖಜಾನೆ ಬೇಹದ್ದಿನ ಖಜಾನೆ ಆಗಿದೆ. ಆದ್ದರಿಂದ ಪ್ರತಿಯೊಂದು ಮಗು ಕೂಡ ಅಪಾರ ಖಜಾನೆಗೆ ಮಾಲೀಕ ಆಗಿದೆ. ಬಾಪ್ತಾದ ಸರ್ವ ಮಕ್ಕಳಿಗೆ ಒಂದೇ ರೀತಿ ಖಜಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಖಜಾನೆಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಮಕ್ಕಳಲ್ಲಿ ಕೆಲವರು ಸರ್ವ ಖಜಾನೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಯಥಾಶಕ್ತಿ ಖಜಾನೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅಂದರೆ ತಮ್ಮ ಶಕ್ತಿಗನುಸಾರವಾಗಿ ಖಜಾನೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಕೆಲವರು ನಂಬರ್ 1 ಇದ್ದಾರೆ ಮತ್ತು ಕೆಲವರು ನಂಬರ್ 2 ಆಗಿದ್ದಾರೆ. ಯಾರ ಜೀವನದಲ್ಲಿ ಎಷ್ಟು ಖಜಾನೆ ಧಾರಣೆ ಆಗಿದೆ ಅನ್ನುವುದು ಅವರ ಚೆಹರೆ ಮತ್ತು ಅವರ ನಯನದ ಮೂಲಕ ಖಜಾನೆಯ ನಶೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಖಜಾನೆಯಿಂದ ಭರ್ಪೂರಾದಂತಹ ಆತ್ಮರ ಚೆಹರೆ ಮತ್ತು ನಯನ ಭರ್ಪೂರಾಗಿ ಕಾಣಿಸುತ್ತದೆ. ಹೇಗೆ ಸ್ಥೂಲ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಆತ್ಮರ ಚೆಹರೆ ಮತ್ತು ಚಲನೆಯ ಮೂಲಕ ಗೊತ್ತಾಗುತ್ತದೆ ಇವರ ಬಳಿ ಸ್ಥೂಲ ಖಜಾನೆ ಇದೆ ಎಂದು. ಅಂದ ಮೇಲೆ ಈ ಅವಿನಾಶಿ ಖಜಾನೆಯ ನಶೆ ಮತ್ತು ಖುಷಿ ಸ್ಪಷ್ಟವಾಗಿ ಮಕ್ಕಳ ಮೂಲಕ ಕಾಣಿಸುತ್ತದೆ. ಸಂಪನ್ನತೆಯ ನಶೆ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತದೆ. ಎಲ್ಲಿ ಈಶ್ವರಿಯ ನಶೆ ಇದೆಯೋ ಅಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇರುವುದಿಲ್ಲ. ಈಶ್ವರಿಯ ನಶೆಯಲ್ಲಿ ಸ್ಥಿತ ಆದಂತವರು ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಮತ್ತು ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗಿ ಬಿಡುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಈಶ್ವರಿಯ ಖಜಾನೆಯಿಂದ ಸಂಪನ್ನ ಆದಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ತಾನೆ? ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗಿದ್ದೀರಾ ತಾನೆ? ಯಾವುದಾದರೂ ಚಿಂತೆ ಇದೆಯೇನು? ಯಾವುದಾದರೂ ಮಾತಿನ ದುಃಖ ಇದೆಯೇನು? ಮುಂದೆ ಏನಾಗಬಹುದು, ಹೇಗೆ ಆಗಬಹುದು ಅನ್ನುವ ಮಾತಿನ ಚಿಂತೆ ಕೂಡ ನಿಮ್ಮ ಜೀವನದಲ್ಲಿ ಇಲ್ಲ. ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತವರಿಗೆ ಗೊತ್ತಿದೆ ಏನೆಲ್ಲ ಆಗುತ್ತಿದೆಯೋ ಎಲ್ಲವೂ ಒಳ್ಳೆಯದೇ ಆಗಿದೆ. ಮುಂದೆ ಏನು ಆಗುತ್ತದೆಯೋ ಅದು ಇನ್ನೂ ಬಹಳ ಒಳ್ಳೆಯದಾಗಿದೆ. ಏಕೆ? ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ನಿಮ್ಮ ಜೊತೆಗಾರರಾಗಿದ್ದಾರೆ. ಪರಮಾತ್ಮ ತಂದೆಯ ಜೊತೆಗೆ ಇರುವಂತವರು ನೀವಾಗಿದ್ದೀರಾ. ಪ್ರತಿಕ್ಷಣ ನಿಮಗೆ ಒಂದೇ ಮಾತಿನ ನಶೆ ಮತ್ತು ಒಂದೇ ಮಾತಿನ ಖುಷಿ ಇದೆ. ಬಾಪ್ತಾದ ನನ್ನ ಹೃದಯದಲ್ಲಿ ಇರುತ್ತಾರೆ. ಪರಮಾತ್ಮ ತಂದೆ ನನ್ನ ಮನಸ್ಸಿನಲ್ಲಿ ಇರುತ್ತಾರೆ ಮತ್ತು ನಾನು ಸದಾ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನದಲ್ಲಿ ಇರುತ್ತೇನೆ. ಅಂದ ಮೇಲೆ ನಿಮ್ಮೆಲ್ಲರಿಗೂ ಇಂತಹ ನಶೆ ಇದೆ ತಾನೆ? ಯಾರು ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿದ್ದಾರೋ ಅವರ ಸಂಕಲ್ಪದಲ್ಲಷ್ಟೇ ಅಲ್ಲ, ಅವರ ಕನಸಿನಲ್ಲೂ ಕೂಡ ದುಃಖದ ಅಲೆ ಅಂದರೆ ದುಃಖದ ಅಂಶ ಕೂಡ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಸರ್ವ ಖಜಾನೆಯಿಂದ ಭರ್ಪೂರಾಗಿದ್ದಾರೆ. ಯಾವುದು ಭರ್ಪೂರಾದಂತಹ ವಸ್ತು ಆಗಿರುತ್ತದೆಯೋ ಆ ಭರ್ಪೂರಾದಂತಹ ವಸ್ತುವಿನಲ್ಲಿ ಸ್ವಲ್ಪ ಕೂಡ ಏರುಪೇರಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ 4 ಕಡೆ ಇರುವಂತಹ ಮಕ್ಕಳ ಸಂಪನ್ನತೆಯನ್ನು ಪರಮಾತ್ಮ ತಂದೆ ನೋಡುತ್ತಿದ್ದರು. ಪ್ರತಿಯೊಬ್ಬರ ಜಮಾದ ಖಾತೆಯನ್ನು ಪರಮಾತ್ಮ ತಂದೆ ಚೆಕ್ ಮಾಡಿದರು. ಅಪಾರ ಖಜಾನೆ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ. ಆದರೆ ಎಷ್ಟೆಲ್ಲಾ ಖಜಾನೆ ಪ್ರಾಪ್ತಿಯಾಗಿದೆಯೋ ಆ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಖಜಾನೆಯನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರೋ ಅಥವಾ ಸಿಕ್ಕಿರುವಂತಹ ಖಜಾನೆಯನ್ನು
ಕಾರ್ಯದಲ್ಲೂ ಕೂಡ ತೊಡಗಿಸುತ್ತಿದ್ದೀರಾ ಮತ್ತು ಖಜಾನೆಯನ್ನು ವೃದ್ಧಿ ಕೂಡ ಮಾಡಿಕೊಳ್ಳುತ್ತಿದ್ದೀರಾ ತಾನೆ. ಎಷ್ಟು ಪರ್ಸೆಂಟೇಜ್ನಲ್ಲಿ ಪ್ರತಿಯೊಂದು ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ? ಏಕೆಂದರೆ ಈ ಖಜಾನೆ ಕೇವಲ ಈ ಸಮಯಕ್ಕೋಸ್ಕರ ಅಷ್ಟೇ ಅಲ್ಲ, ಈ ಖಜಾನೆ ಭವಿಷ್ಯದಲ್ಲೂ ಕೂಡ ನಿಮ್ಮ ಜೊತೆಗೇ ಬರುತ್ತದೆ. ಜಮಾ ಆದಂತಹ ಖಜಾನೆ ಜೊತೆಗೇ ಬರುತ್ತದೆ ತಾನೆ. ಅಂದ ಮೇಲೆ ಜಮಾದ ಖಾತೆಯ ಪರ್ಸೆಂಟೇಜ್ ಅನ್ನು ಪರಮಾತ್ಮ ತಂದೆ ನೋಡುತ್ತಿದ್ದರು. ಆ ಪರ್ಸೆಂಟೇಜ್ನಲ್ಲಿ ತಂದೆ ಏನನ್ನು ನೋಡಿದರು? ಎಲ್ಲಾ ಮಕ್ಕಳು ಯಥಾಯೋಗ ಮತ್ತು ಯಥಾಶಕ್ತಿಗನುಸಾರವಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಆದರೆ ಸೇವೆಯ ಮೂಲಕ ಎಷ್ಟು ಫಲ ಜಮಾ ಆಗಬೇಕು, ಆ ಫಲದಲ್ಲಿ ಅಂತರ ಆಗಿಬಿಡುತ್ತದೆ. ಕೆಲವು ಮಕ್ಕಳ ಜಮಾದ ಖಾತೆಯನ್ನು ಪರಮಾತ್ಮ ತಂದೆ ನೋಡಿದರು. ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ, ಆದರೆ ಸೇವೆಯನ್ನು ಮಾಡಿದ ನಂತರ ಫಲ ಜಮಾ ಆಯಿತೋ ಅಥವಾ ಇಲ್ಲವೋ? ಜಮಾ ಆದಂತಹ ಆತ್ಮರ ಲಕ್ಷಣ ಏನಾಗಿದೆ? ಬಲೆ ಕೆಲವರು ಮನಸ್ಸಿನ ಮೂಲಕ ಸೇವೆಯನ್ನು ಮಾಡುತ್ತಿರಬಹುದು, ಕೆಲವರು ವಾಣಿಯ ಮೂಲಕ ಸೇವೆಯನ್ನು ಮಾಡುತ್ತಿರಬಹುದು, ಕೆಲವರು ಕರ್ಮದ ಮೂಲಕ ಸೇವೆಯನ್ನು ಮಾಡುತ್ತಿರಬಹುದು. 3 ಪ್ರಕಾರದ ಸೇವೆಯ ಮೂಲಕ 100% ಮಾರ್ಕ್ಸ್ ಜಮಾ ಆಗುತ್ತದೆ. 3 ಪ್ರಕಾರದ ಸೇವೆಗೂ 100 ಮಾರ್ಕ್ಸ್ ಇದೆ. ಸೇವೆಯನ್ನು ಎಲ್ಲರೂ ಮಾಡುತ್ತೀರಾ, ಆದರೆ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಅಥವಾ ಸೇವೆಯನ್ನು ಮಾಡಿದ ನಂತರ ಒಂದು ವೇಳೆ ಮನಸ್ಸಿನಲ್ಲಿ ಸ್ವಯಂನಿಂದ ಸ್ವಯಂ ಸಂತುಷ್ಟ ಆಗಿದ್ದರೆ ಮತ್ತು ನಿಮ್ಮ ಸೇವೆಯ ಮೂಲಕ ನೀವು ಯಾರ ಸೇವೆಯನ್ನು ಮಾಡುತ್ತಿದ್ದೀರೋ, ನಿಮ್ಮ ಸೇವೆಯನ್ನು ನೋಡಿ ನಿಮ್ಮ ಸೇವೆಯ ಜೊತೆಗಾರರು ಯಾರೆಲ್ಲ ಆಗಿದ್ದಾರೋ ಅಥವಾ ಯಾರೆಲ್ಲ ನೀವು ಸೇವೆಯನ್ನು ಮಾಡುವುದನ್ನು ನೋಡುತ್ತಿದ್ದಾರೋ, ನಿಮ್ಮ ಸೇವೆಯ ಬಗ್ಗೆ ಕೇಳುತ್ತಿದ್ದಾರೋ, ಅವರೂ ಕೂಡ ನಿಮ್ಮ ಸೇವೆಯಿಂದ ಸಂತುಷ್ಟರಾಗಿದ್ದರೆ ತಿಳಿದುಕೊಳ್ಳಬೇಕು ಸೇವೆಯ ಮೂಲಕ ಜಮಾ ಆಯಿತು ಎಂದು. ಸೇವೆಯ ಮೂಲಕ ಸ್ವಯಂ ಸಂತುಷ್ಟ ಆಗದಿದ್ದರೆ, ಸೇವೆಯ ಮೂಲಕ ಸರ್ವರೂ ಸಂತುಷ್ಟರಾಗದೇ ಇದ್ದರೆ ಕಡಿಮೆ ಪರ್ಸೆಂಟ್ನಲ್ಲಿ ಜಮಾ ಆಯಿತು ಎಂದು ಅರ್ಥ. ಯಥಾರ್ಥ ಸೇವೆಯ ವಿಧಿಯನ್ನು ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ. 3 ಮಾತಿನಲ್ಲಿ ವಿಧಿಪೂರ್ವಕವಾಗಿ ಜಮಾ ಆಗಿದೆಯಾ ಎಂದು ಚೆಕ್ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಆ ಮಾತನ್ನು ಮೊದಲೇ ತಿಳಿಸಿದ್ದಾರೆ. 1ನೇಯದಾಗಿ ನಿಮಿತ್ತ ಭಾವದಿಂದ ಸೇವೆಯನ್ನು ಮಾಡಬೇಕು. 2ನೇಯದಾಗಿ ನಮ್ರತೆಯ ಭಾವದಿಂದ ಸೇವೆಯನ್ನು ಮಾಡಬೇಕು. 3ನೇಯದಾಗಿ ಸೇವೆಯನ್ನು ಮಾಡುವಾಗ ನಿರ್ಮಲ ಸ್ವಭಾವ ಮತ್ತು ನಿರ್ಮಲ ವಾಣಿ ಉಳ್ಳವರಾಗಿ ಸೇವೆಯನ್ನು ಮಾಡಬೇಕು. ಭಾವ ಮತ್ತು ಭಾವನೆ ಮತ್ತು ಸ್ವಭಾವ ಮತ್ತು ಮಾತು, ಒಂದು ವೇಳೆ ಈ 3 ಮಾತಿನಲ್ಲೂ ಒಂದು ಮಾತಿನಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆದರೂ, ಒಂದು ಮಾತಿನಲ್ಲಿ ನಾವು ಸರಿ ಇದ್ದೇವೆ, ಇನ್ನು 2ರಲ್ಲಿ ಸರಿ ಇಲ್ಲ, ಅಥವಾ 2 ಮಾತಿನಲ್ಲಿ ಸರಿ ಇದ್ದೇವೆ, 1 ಮಾತಿನಲ್ಲಿ ಸರಿ ಇಲ್ಲ ಅಂದರೂ ಕೂಡ ಆ ದುರ್ಬಲತೆ ಜಮಾದ ಖಾತೆಯಲ್ಲಿ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡಿಸಿ ಬಿಡುತ್ತದೆ. ಅಂದ ಮೇಲೆ 4 ಸಬ್ಜೆಕ್ಟ್ನಲ್ಲೂ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. 4 ಸಬ್ಜೆಕ್ಟ್ನಲ್ಲೂ ನನ್ನ ಖಾತೆಯಲ್ಲಿ ಜಮಾ ಆಗುತ್ತಿದೆಯಾ ಮತ್ತು ಏಕೆ? ಬಾಪ್ತಾದ ನೋಡಿದರು. ಕೆಲವರು 4 ಮಾತು, ಯಾವ 4 ಮಾತನ್ನು ತಂದೆ ತಿಳಿಸಿದ್ದಾರೋ, ಭಾವ ಮತ್ತು ಭಾವನೆ, ಅದಕ್ಕನುಸಾರವಾಗಿ ಮಕ್ಕಳ ಸೇವೆಯ ಸಮಾಚಾರ ಬಹಳಷ್ಟು ಇದೆ, ಆದರೆ ಜಮಾದ ಖಾತೆ ಕಡಿಮೆ ಇದೆ. 4 ಖಜಾನೆಯನ್ನು ಚೆಕ್ ಮಾಡಿಕೊಳ್ಳಿ. ಜ್ಞಾನದ ಖಜಾನೆ ಅಂದರೆ ಎಷ್ಟೆಲ್ಲ ಸಂಕಲ್ಪ ಮತ್ತು ಎಷ್ಟೆಲ್ಲ ಕಾರ್ಯವನ್ನು ಮಾಡಿದ್ದೀರೋ, ಆ ಎಲ್ಲಾ ಸಂಕಲ್ಪವನ್ನು ಎಲ್ಲಾ ಕಾರ್ಯವನ್ನು ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಮಾಡಿದ್ದೀರಾ. ನೀವು ಸಾಧಾರಣ ಸಂಕಲ್ಪವನ್ನು ಮಾಡಿಲ್ಲ ತಾನೆ, ಸಾಧಾರಣ ಕರ್ಮವನ್ನು ಮಾಡಿಲ್ಲ ತಾನೆ. ಯೋಗ ಅಂದರೆ ಸರ್ವಶಕ್ತಿಯ ಖಜಾನೆಯಿಂದ ಭರ್ಪೂರಾಗಿದ್ದೀರಾ ತಾನೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಪ್ರತಿದಿನದ ದಿನಚರಿಗನುಸಾರವಾಗಿ, ಸಮಯಕ್ಕನುಸಾರವಾಗಿ ಎಷ್ಟು ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿ ನನ್ನ ಆರ್ಡರ್ನಲ್ಲಿ ಇತ್ತು ತಾನೆ. ಮಾಸ್ಟರ್ ಸರ್ವಶಕ್ತಿವಂತ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಮಾಲೀಕರಾಗುವುದು. ಎಂದೂ ಕೂಡ ಸಮಯ ಕಳೆದು ಹೋದ ನಂತರ ಶಕ್ತಿಯ ಬಗ್ಗೆ ವಿಚಾರ ಮಾಡುತ್ತಾ ಉಳಿದುಕೊಳ್ಳಬಾರದು. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಆರ್ಡರ್ ಅನ್ನು ಕೊಟ್ಟಾಗ ಆರ್ಡರ್ಗೆ ತಕ್ಕಂತೆ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗದೇ ಇದ್ದರೆ, ಒಂದು ಶಕ್ತಿ ನಿಮ್ಮ ಆರ್ಡರ್ನಂತೆ ನಡೆಯದೇ ಇದ್ದರೆ, ನೀವು ನಿರ್ವಿಘ್ನ ರಾಜ್ಯಕ್ಕೆ ಹೇಗೆ ಅಧಿಕಾರಿಗಳಾಗಲು ಸಾಧ್ಯ? ಅಂದ ಮೇಲೆ
ಶಕ್ತಿಯ ಖಜಾನೆ ಎಷ್ಟು ಜಮಾ ಆಗಿದೆ? ಸಮಯಕ್ಕೆ ಸರಿಯಾಗಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದೀರಾ ತಾನೆ? ಅಥವಾ ಶಕ್ತಿಯ ಖಜಾನೆ ಜಮಾ ಆಗುತ್ತಿದೆ ತಾನೆ? ಚೆಕ್ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದೀರಾ ತಾನೆ ನನ್ನ ಖಾತೆಯಲ್ಲಿ ಏನಿದೆ ಎಂದು? ಏಕೆಂದರೆ ಬಾಪ್ದಾದರವರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಅತಿ ಪ್ರೀತಿ ಇದೆ. ನನ್ನ ಎಲ್ಲಾ ಮಕ್ಕಳು ಜಮಾದ ಖಾತೆಯಿಂದ ಭರ್ಪೂರಾಗಿರಬೇಕು ಎಂದು ಬಾಪ್ದಾದ ಬಯಸುತ್ತಾರೆ. ಧಾರಣೆಯಲ್ಲೂ ಕೂಡ ಭರ್ಪೂರಾಗಿರಬೇಕು ಎಂದು ತಂದೆ ಬಯಸುತ್ತಾರೆ. ಧಾರಣೆಯ ಸಂಕೇತ ಆಗಿದೆ. ಪ್ರತಿಯೊಂದು ಕರ್ಮ ಗುಣದಿಂದ ಸಂಪನ್ನ ಆಗಿರುವುದು. ಯಾವ ಸಮಯದಲ್ಲಿ ಯಾವ ಗುಣದ ಅವಶ್ಯಕತೆ ಇದೆಯೋ ಆ ಗುಣ ನಮ್ಮ ಚೆಹರೆ ಮತ್ತು ಚಲನೆಯಲ್ಲಿ ಸ್ಪಷ್ಟವಾಗಿ ಕಾಣಿಸಬೇಕು. ಒಂದು ವೇಳೆ ಯಾವುದಾದರೂ ಒಂದು ಗುಣದ ಕೊರತೆಯಾದರೆ ತಿಳಿದುಕೊಳ್ಳಿ, ಸರಳತೆಯ ಗುಣ ಕರ್ಮದಲ್ಲಿ ಸಮಯಕ್ಕೆ ಸರಿಯಾಗಿ ಅವಶ್ಯಕ ಆಗಿರುತ್ತದೆ. ಮಧುರತೆಯ ಗುಣದ ಅವಶ್ಯಕತೆ ಇರುತ್ತದೆ. ಒಂದು ವೇಳೆ ನಮ್ಮ ಶಬ್ದ ಮತ್ತು ನಮ್ಮ ಕರ್ಮದಲ್ಲಿ ಸರಳತೆ ಅಥವಾ ಮಧುರತೆಯನ್ನು ಬಿಟ್ಟು ಸ್ವಲ್ಪ ಆವೇಶ ಅಥವಾ ಸುಸ್ತಿನ ಕಾರಣ ಮಾತು ಮಧುರ ಆಗದೇ ಇದ್ದರೆ, ಚೆಹರೆಯಲ್ಲಿ ಮಧುರತೆ ಇರದೇ ಇದ್ದರೆ, ನಾವು ಸೀರಿಯಸ್ ಆಗಿದ್ದರೆ, ನಾವು ಗುಣದಿಂದ ಸಂಪನ್ನ ಆಗಿದ್ದೇವೆ ಎಂದು ಯಾರೂ ನಮ್ಮನ್ನು ನೋಡಿ ಕರೆಯುವುದಿಲ್ಲ. ಎಂತಹ ವಾತಾವರಣ ಬೇಕಾದರೂ ಇರಲಿ, ಆದರೆ ನನ್ನಲ್ಲಿ ಯಾವ ಗುಣ ಇದೆಯೋ ಆ ನನ್ನ ಗುಣ ಪ್ರತ್ಯಕ್ಷ ಆಗೇ ಆಗುತ್ತದೆ. ಈಗ ತಂದೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸುತ್ತಿದ್ದಾರೆ. ಎಂತಹ ಸೇವೆಯನ್ನು ಬೇಕಾದರೂ ನೀವು ಮಾಡುತ್ತಿರಬಹುದು. ಸೇವೆಯಲ್ಲಿ ಸೇವಾದಾರಿಯ ಬಹಳ ಒಳ್ಳೆಯ ಲಕ್ಷಣ ಅಂದರೆ ಸೇವೆಯನ್ನು ಮಾಡುವಾಗ ಸದಾ ಸ್ವಯಂ ಹಗುರರಾಗಿರಬೇಕು, ಲೈಟ್ ಆಗಿರಬೇಕು ಮತ್ತು ಸೇವೆಯನ್ನು ಮಾಡುವಾಗ ಖುಷಿಯಲ್ಲಿ ಇರುವುದು ನಿಮ್ಮ ಚೆಹರೆಯಲ್ಲಿ ಕಾಣಿಸಬೇಕು. ಸೇವೆಯ ಫಲ ಖುಷಿಯಾಗಿದೆ. ಒಂದು ವೇಳೆ ಸೇವೆಯನ್ನು ಮಾಡಿದ ನಂತರ ಖುಷಿ ಮಾಯ ಆಯಿತು ಅಂದರೆ ಸೇವೆಯ ಖಾತೆ ಜಮಾ ಆಗಲಿಲ್ಲ ತಾನೆ? ಸೇವೆಗೋಸ್ಕರ ನೀವು ಸಮಯವನ್ನು ತೊಡಗಿಸುತ್ತೀರಾ, ಸೇವೆಗೋಸ್ಕರ ಸ್ವಲ್ಪ ಪರಿಶ್ರಮವನ್ನೂ ಕೂಡ ಪಡುತ್ತೀರಾ. ಆಗ ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಜಮಾ ಆಗುತ್ತದೆ. ವ್ಯರ್ಥ ಅಂತೂ ಆಗುವುದಿಲ್ಲ, ಆದರೆ ಎಷ್ಟು ಪರ್ಸೆಂಟೇಜ್ ಜಮಾ ಆಗಬೇಕಿತ್ತು ಅಷ್ಟು ಪರ್ಸೆಂಟೇಜ್ ಜಮಾ ಆಗುವುದಿಲ್ಲ. ಅದೇ ರೀತಿ ಸಂಬಂಧ ಸಂಪರ್ಕದ ಸಂಕೇತ ಅಂದರೆ ಸೇವೆಯನ್ನು ಮಾಡಿದ ನಂತರ ಆಶೀರ್ವಾದದ ಪ್ರಾಪ್ತಿಯಾಗಬೇಕು. ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಅವರು ಮನಸ್ಸಿನ ಮೂಲಕ ನಿಮಗೆ ಆಶೀರ್ವಾದವನ್ನು ನೀಡಬೇಕು. ಬಹಳ ಒಳ್ಳೆಯದು ಎಂದು ಹೇಳಬೇಕು. ಬಾಹ್ಯ ರೂಪದಲ್ಲಿ ಅಲ್ಲ, ಮನಸ್ಸಿನಿಂದ ಆಶೀರ್ವಾದವನ್ನು ನೀಡಬೇಕು. ಮನಸ್ಸಿನಿಂದ ಆಶೀರ್ವಾದ ಪ್ರಾಪ್ತಿಯಾಗಬೇಕು ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಶೀರ್ವಾದದ ಸಂಕಲ್ಪಗಳೇ ಉತ್ಪನ್ನ ಆಗಬೇಕು. ಅನ್ಯರ ಮೂಲಕ ನಿಮಗೆ ಮನಸ್ಸಿನಿಂದ ಆಶೀರ್ವಾದ ಪ್ರಾಪ್ತಿಯಾದರೆ ಆಶೀರ್ವಾದ ಪ್ರಾಪ್ತಿಯಾಗುವುದು ಕೂಡ ಸಹಜ ಪುರುಷಾರ್ಥಕ್ಕೋಸ್ಕರ ಬಹಳ ಒಳ್ಳೆಯ ಸಾಧನ ಆಗಿದೆ. ನೀವು ಭಾಷಣವನ್ನು ಬಲೆ ಮಾಡಬೇಡಿ. ಮನಸ್ಸ ಸೇವೆಯನ್ನು ಕೂಡ ಶಕ್ತಿಶಾಲಿ ರೂಪದಲ್ಲಿ ನೀವು ಮಾಡದೇ ಇರಬಹುದು. ಯಾವುದೇ ಹೊಸ ಹೊಸ ಪ್ಲಾನ್ ಅನ್ನು ನಿರ್ಮಾಣ ಮಾಡಲು ಕೂಡ ನಿಮಗೆ ಬರದೇ ಇರಬಹುದು, ಪರವಾಗಿಲ್ಲ. ಎಲ್ಲದಕ್ಕಿಂತ ಬಹಳ ಸಹಜ ಪುರುಷಾರ್ಥದ ಸಾಧನ ಅಂದರೆ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಬಾಪ್ತಾದ ಕೆಲವು ಮಕ್ಕಳ ಮನಸ್ಸಿನ ಸಂಕಲ್ಪವನ್ನು ಓದುತ್ತಿರುತ್ತಾರೆ. ಕೆಲವು ಮಕ್ಕಳ ಇಂತಹ ಮನಸ್ಸಿನ ಸಂಕಲ್ಪವನ್ನು ತಂದೆ ಓದುತ್ತಿರುತ್ತಾರೆ. ಕೆಲವು ಮಕ್ಕಳು ಸಮಯಕ್ಕನುಸಾರವಾಗಿ ವಾತಾವರಣಕ್ಕನುಸಾರವಾಗಿ ಹೇಳುತ್ತಾರೆ. ಒಂದು ವೇಳೆ ಯಾರಾದರೂ ಕೆಟ್ಟ ಕೆಲಸವನ್ನು ಮಾಡಿದರೆ ಅವರಿಗೆ ನಾವು ಹೇಗೆ ಆಶೀರ್ವಾದವನ್ನು ನೀಡಲು ಸಾಧ್ಯ? ಆ ಸಮಯದಲ್ಲಿ ಅವರ ಬಗ್ಗೆ ನಮಗೆ ಕ್ರೋಧ ಬರುತ್ತದೆ. ಕ್ರೋಧ ಬಂದಾಗ ಹೇಗೆ ಆಶೀರ್ವಾದವನ್ನು ನೀಡಲು ಸಾಧ್ಯ ಎಂದು ಪುನಃ ಕ್ರೋಧದ ಮಕ್ಕಳು ಮೊಮ್ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಆದರೆ ಅವರು ಕೆಟ್ಟ ಕೆಲಸವನ್ನು ಮಾಡಿದರೆ ಅವರು ಮಾಡುತ್ತಿರುವ ಕೆಲಸ ಕೆಟ್ಟದ್ದು, ಅವರು ಕೆಟ್ಟವರಾಗಿದ್ದಾರೆ. ಇವರು ಕೆಟ್ಟದ್ದನ್ನು ಮಾಡುತ್ತಿದ್ದಾರೆ, ಇದು ಕೆಟ್ಟದ್ದಾಗಿದೆ ಎಂದು ನೀವು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳುತ್ತೀರಾ. ಅಂದರೆ ಚೆನ್ನಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದೀರಾ, ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ, ಅದು ಒಳ್ಳೆಯದು. ಆದರೆ ಒಂದನೆಯ ಮಾತು ಅಂದರೆ ಅರ್ಥ ಮಾಡಿಕೊಳ್ಳುವುದಾಗಿದೆ. ಇನ್ನು ಎರಡನೆಯ ಮಾತು ಅಂದರೆ ಕೆಟ್ಟ ಕೆಲಸ ಮತ್ತು ಕೆಟ್ಟ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳುವುದಾಗಿದೆ. ಅರ್ಥ ಮಾಡಿಕೊಳ್ಳುವುದಕ್ಕೂ ಮತ್ತು ಸಮಾವೇಶ ಮಾಡಿಕೊಳ್ಳುವುದಕ್ಕೂ ಅಂತರ ಅಂತೂ ಇದೆ ತಾನೆ.
ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರ ತಾನೆ? ತಿಳುವಳಿಕೆ ಉಳ್ಳಂತವರು ಕೆಟ್ಟ ವಸ್ತುವನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೇನು? ಒಂದು ವೇಳೆ ಅದು ಕೆಟ್ಟದ್ದು ಎಂದು ನಿಮಗೆ ಗೊತ್ತಾಗಿದೆ ಅಂದ ಮೇಲೆ ಅದನ್ನು ನೀವು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರೆ, ಅಂದರೆ ಕೆಟ್ಟ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡಿದ್ದೀರಾ, ಕೆಟ್ಟ ವಸ್ತುವನ್ನು ಸಂಭಾಲನೆ ಮಾಡಿ ಇಟ್ಟುಕೊಂಡಿದ್ದೀರಾ ಎಂದು ಅರ್ಥ ತಾನೆ? ಇದು ಕೆಟ್ಟದ್ದು ಎಂದು ತಿಳಿದುಕೊಳ್ಳುವುದು ಬೇರೆ ಮಾತಾಗಿದೆ. ಆ ಕೆಟ್ಟದ್ದನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಬೇರೆ ಮಾತಾಗಿದೆ. ತಿಳುವಳಿಕೆ ಉಳ್ಳವರಾಗುವುದು ಒಳ್ಳೆಯದು, ತಿಳುವಳಿಕೆ ಉಳ್ಳವರಾಗಿ. ಆದರೆ ಕೆಟ್ಟದ್ದನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಡಿ. ಇವರು ಇದೇ ರೀತಿ ಇದ್ದಾರೆ ಎಂದು ನೀವು ತಿಳಿದುಕೊಂಡರೆ, ಇವರು ಇರುವುದೇ ಈ ರೀತಿ ಎಂದು ಅರ್ಥ ಮಾಡಿಕೊಂಡರೆ ಕೆಟ್ಟದ್ದನ್ನು ಸಮಾವೇಶ ಮಾಡಿಕೊಂಡಂತೆ. ಈ ರೀತಿ ಅರ್ಥ ಮಾಡಿಕೊಂಡು ವ್ಯವಹಾರವನ್ನು ಮಾಡಬೇಡಿ. ಇದು ತಿಳುವಳಿಕೆ ಉಳ್ಳಂತವರ ಲಕ್ಷಣ ಅಲ್ಲ. ಅಂದ ಮೇಲೆ ಬಾಪ್ತಾದ ಮಕ್ಕಳನ್ನು ಚೆಕ್ ಮಾಡಿದರು. ಸಮಯ ತನ್ನಷ್ಟಕ್ಕೆ ತಾನೇ ಸಮೀಪಕ್ಕೆ ಬರುವುದಿಲ್ಲ, ನೀವು ಸಮಯವನ್ನು ಸಮೀಪಕ್ಕೆ ತರಬೇಕು. ಅಂದ ಮೇಲೆ ಕೆಲವು ಮಕ್ಕಳು ತಂದೆಯನ್ನು ಕೇಳುತ್ತಾರೆ, ಬಾಬಾ ಸ್ವಲ್ಪ ಸೂಚನೆಯನ್ನು ನೀಡಿ. ಇನ್ನು ವಿನಾಶದ ಸಮಯ ಬರಲು 10 ವರ್ಷ ಬೇಕು, ಅಥವಾ ವಿನಾಶ ಆಗಲು 20 ವರ್ಷ ಬೇಕಾಗುತ್ತದೆಯೋ? ವಿನಾಶ ಆಗಲು ಎಷ್ಟು ಸಮಯ ಬೇಕು ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ. ತಂದೆಯನ್ನು ನೀವು ಬಹಳಷ್ಟು ಪ್ರಶ್ನೆ ಮಾಡುತ್ತೀರಾ. ಅಂದ ಮೇಲೆ ಈ ದಿನ ತಂದೆ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಸಮಯವನ್ನು ಸಮೀಪಕ್ಕೆ ತರುವಂತವರು ಯಾರಾಗಿದ್ದಾರೆ? ಡ್ರಾಮಾ ಆಗಿದೆ ತಾನೆ? ಡ್ರಾಮಾ ಆದರೂ ಕೂಡ ನಿಮಿತ್ತರು ಯಾರಾಗಿದ್ದಾರೆ? ಬೆಳಕಾಗಬಾರದು ಎಂದು ಯಾರಾದರೂ ತಡೆದರೂ ಕೂಡ ಬೆಳಕಾಗುವುದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ ಅನ್ನುವ ಒಂದು ಗೀತೆ ಇದೆ ತಾನೆ? ಗೀತೆ ಇದೆ ತಾನೆ? ಅಂದ ಮೇಲೆ ಬೆಳಕನ್ನು ನಿರ್ಮಾಣ ಮಾಡುವಂತವರು ಯಾರಾಗಿದ್ದಾರೆ? ಬೆಳಕು ಬರುವಂತೆ ಮಾಡುವಂತವರು ಯಾರಾಗಿದ್ದಾರೆ? ವಿನಾಶವನ್ನು ಮಾಡುವಂತಹ ವಿನಾಶಕಾರಿಗಳು ವಿನಾಶವನ್ನು ಹೇಗೆ ಮಾಡುವುದು ಎಂದು ಚಡಪಡಿಸುತ್ತಿದ್ದಾರೆ. ವಿನಾಶವನ್ನು ಮಾಡಬೇಕು ಎಂದು ಚಡಪಡಿಸುತ್ತಿದ್ದಾರೆ. ಆದರೆ ನವನಿರ್ಮಾಣವನ್ನು ಮಾಡುವಂತವರು ಇಷ್ಟೊಂದು ತಯಾರಾಗಿದ್ದೀರಾ? ಅದಕ್ಕೋಸ್ಕರ ಹಳೆಯ ಖಾತೆ ಸಮಾಪ್ತಿಯಾಗಿ ಬಿಡಬೇಕು. ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ಹೊಸ ನಿರ್ಮಾಣದ ಕಾರ್ಯ ಹೇಗೆ ನಡೆಯಲು ಸಾಧ್ಯ? ಅದಕ್ಕೋಸ್ಕರ ಬಾಪ್ತಾದ ಈಗ ತಂದೆಯ ರೂಪವನ್ನು ಬಿಟ್ಟು ಟೀಚರ್ನ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ ತಾನೆ? ಹೋಮ್ವರ್ಕ್ ಅನ್ನು ಯಾರು ಕೊಡುತ್ತಾರೆ? ಟೀಚರ್ ಹೋಮ್ವರ್ಕ್ ಅನ್ನು ಕೊಡುತ್ತಾರೆ ತಾನೆ? ಲಾಸ್ಟ್ ನಲ್ಲಿ ಸದ್ಗುರುವಿನ ಪಾತ್ರ ನಡೆಯುತ್ತದೆ. ಅಂದ ಮೇಲೆ ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಸಂಪನ್ನತೆಯ ಸ್ಟೇಜ್ ಅನ್ನು ಎಲ್ಲಿಯವರೆಗೂ ತಲುಪಿದ್ದೇನೆ? ಸಂಪೂರ್ಣತೆಯ ಸ್ಟೇಜ್ ಅನ್ನು ಎಲ್ಲಿಯವರೆಗೂ ತಲುಪಿದ್ದೇನೆ? ಶಬ್ದದಿಂದ ದೂರ ಆಗಿ ನಾನು ನಿಶ್ಶಬ್ದದ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನಾ? ಶಬ್ದದಿಂದ ದೂರ ಆಗುವುದು ಮತ್ತು ಶಬ್ದದಲ್ಲಿ ಬರುವುದು ಎರಡೂ ಮಾತಿನಲ್ಲೂ ಸಮಾನತೆ ಇದೆಯಾ? ಹೇಗೆ ಶಬ್ದದಲ್ಲಿ ಬರುವುದು ಬಹಳ ಸಹಜ ಆಗಿದೆ, ಅದೇ ರೀತಿ ಶಬ್ದದಿಂದ ದೂರ ಆಗುವುದೂ ಕೂಡ ಸಹಜ ಆಗಬೇಕು. ಯಾವಾಗ ನಾವು ಶಬ್ದದಿಂದ ದೂರ ಆಗಬೇಕು ಎಂದು ಬಯಸುತ್ತೇವೋ ಆಗ ಶಬ್ದದಿಂದ ದೂರ ಆಗಲು ಬರಬೇಕು. ಯಾವಾಗ ಶಬ್ದದಲ್ಲಿ ಬರಬೇಕು ಎಂದು ಬಯಸುತ್ತೇವೋ ಆಗ ಶಬ್ದದಲ್ಲಿ ಬರಲು ಸಾಧ್ಯ ಆಗಬೇಕು. ಯಾವಾಗ ಬೇಕೋ ಆಗ ಹೇಗೆ ಬೇಕೋ ಹಾಗೆ ಇರಲು ನಮಗೆ ಸಾಧ್ಯ ಆಗುತ್ತದೆಯಾ? ಸೆಕೆಂಡ್ ನಲ್ಲಿ ಶಬ್ದದಲ್ಲಿ ಬರಬೇಕು, ಸೆಕೆಂಡ್ ನಲ್ಲಿ ಶಬ್ದದಿಂದ ದೂರ ಆಗಿ ಬಿಡಬೇಕು. ಇಷ್ಟೊಂದು ಅಭ್ಯಾಸ ಆಗಿದೆ ತಾನೆ? ಹೇಗೆ ಶರೀರದ ಮೂಲಕ ಯಾವಾಗ ಬೇಕೋ ಆಗ ಎಲ್ಲಿ ಬೇಕೋ ಅಲ್ಲಿಗೆ ಹೋಗುವುದು ಬರುವುದನ್ನು ಮಾಡುತ್ತೀರಾ, ಅದೇ ರೀತಿ ಮನಸ್ಸು ಬುದ್ಧಿಯ ಮೂಲಕ ಯಾವಾಗ ಬೇಕೋ ಆಗ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಲು ಮತ್ತು ಬರಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಏಕೆಂದರೆ ಅಂತ್ಯದಲ್ಲಿ ಫುಲ್ ಮಾರ್ಕ್ಸ್ ಅನ್ನು ನೀವು ಪಾಸ್ ಮಾಡಿಕೊಳ್ಳಲು ಇದೇ ಮಾತು ಆಧಾರ ಆಗಿದೆ. ಅಂತ್ಯದಲ್ಲಿ ಇದೇ ಆಧಾರದಿಂದ ಫುಲ್ ಮಾರ್ಕ್ಸ್ ಸಿಗುತ್ತದೆ. ಯಾರು ಸೆಕೆಂಡ್ ನಲ್ಲಿ ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತಾರೋ ಆರ್ಡರ್ ಅನ್ನು ಕೊಟ್ಟ ತಕ್ಷಣ ಸೆಕೆಂಡ್ ನಲ್ಲಿ ಹೇಗೆ ಬೇಕೋ ಹಾಗೆ ಸ್ಥಿತ ಆಗಬೇಕು. ಈ ಮಾತಿನಲ್ಲಿ ನೀವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ವಿಜ್ಞಾನಿಗಳು ಕೂಡ ವಿನಾಶವನ್ನು ಇನ್ನೂ ಸಹಜವಾಗಿ ಮಾಡಬೇಕು ಎಂದು ಪ್ರಯತ್ನವನ್ನು ಪಡುತ್ತಿದ್ದಾರೆ. ಕಡಿಮೆ ಸಮಯದಲ್ಲಿ ವಿನಾಶವನ್ನು ಮಾಡುವುದಕ್ಕೋಸ್ಕರ ಪ್ರಯತ್ನವನ್ನು ಪಡುತ್ತಿದ್ದಾರೆ. ಅಂದ ಮೇಲೆ ನೀವು ಇಂತಹ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದೀರಾ? ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತೀರೋ 1 ನಿಮಿಷದಲ್ಲಿ ಆ ಸ್ಥಿತಿಯಲ್ಲಿ ಸ್ಥಿತ ಆಗುವವರೆಗೂ ಬಂದು ತಲುಪಿದ್ದೀರೋ, ಅಥವಾ ಸೆಕೆಂಡ್ ನಲ್ಲಿ ಆ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆಯೋ?
ಎಲ್ಲಿಯವರೆಗೂ ಬಂದು ತಲುಪಿದ್ದೀರಾ? ಹೇಗೆ ಲೈಟ್ ಹೌಸ್, ಮೈಟ್ ಹೌಸ್ ಸೆಕೆಂಡ್ ನಲ್ಲಿ ಲೈಟ್ ಹೌಸ್ ಅನ್ನು ಆನ್ ಮಾಡಿದ ತಕ್ಷಣ ಲೈಟ್ ಹೌಸ್ ಬೆಳಕಿನ ಕಿರಣವನ್ನು ಹರಡುತ್ತದೆ ತಾನೆ. ಅದೇ ರೀತಿ ಸೆಕೆಂಡ್ ನಲ್ಲಿ ಲೈಟ್ ಹೌಸ್ ಆಗಿ 4 ಕಡೆ ಪ್ರಕಾಶವನ್ನು ಹರಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ. ಹೇಗೆ ಈ ಸ್ಥೂಲ ಕಣ್ಣಿದೆ, ಒಂದೇ ಸ್ಥಾನದಲ್ಲಿ ಕುಳಿತಿದ್ದರೂ ಕೂಡ ಸ್ಥೂಲ ಕಣ್ಣಿನ ಮೂಲಕ ದೂರದವರೆಗೂ ನೋಡಬಹುದು. ಅದೇ ರೀತಿ ನಿಮ್ಮ ದೃಷ್ಟಿಯ ಮೂಲಕ ದೂರದವರೆಗೂ ಪ್ರಕಾಶವನ್ನು ಹರಡಲು ಸಾಧ್ಯ ಆಗುತ್ತದೆ ತಾನೆ. ಹೇಗೆ ನೀವು 3ನೇ ನೇತ್ರದ ಮೂಲಕ ಒಂದೇ ಸ್ಥಾನದಲ್ಲಿ ಕುಳಿತು 4 ಕಡೆ ವರದಾತ ವಿಧಾತ ಆಗಿ ದೃಷ್ಟಿಯ ಮೂಲಕ ಎಲ್ಲರನ್ನೂ ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ ತಾನೆ. ನಿಮ್ಮ ಎಲ್ಲಾ ಮಾತನ್ನು ನೀವು ಚೆಕ್ ಮಾಡಿಕೊಳ್ಳುತ್ತಿದ್ದೀರಾ ತಾನೆ. 3ನೇ ನೇತ್ರ ಸ್ಪಷ್ಟವಾಗಿದೆ ತಾನೆ. 3ನೇ ನೇತ್ರ ಕ್ಲೀನ್ ಮತ್ತು ಕ್ಲಿಯರ್ ಆಗಿದೆ ತಾನೆ, ಶುದ್ಧವಾಗಿದೆ ತಾನೆ. ಎಲ್ಲಾ ಮಾತಿನಲ್ಲೂ ಒಂದು ವೇಳೆ ಸ್ವಲ್ಪ ದುರ್ಬಲತೆ ಇದ್ದರೂ ಕೂಡ ಆ ದುರ್ಬಲತೆಯ ಕಾರಣವನ್ನು ತಂದೆ ಮೊದಲೇ ತಿಳಿಸಿದ್ದಾರೆ. ಆ ದುರ್ಬಲತೆಗೆ ಕಾರಣ ಅಂದರೆ ಒಂದನೆಯದಾಗಿ ಹದ್ದಿನ ಮಾತಿನ ಆಸಕ್ತಿ, ಅಂದರೆ ನಾನು ಮತ್ತು ನನ್ನದು ಅನ್ನುವಂಥದ್ದೇ ದುರ್ಬಲತೆಗೆ ಕಾರಣ ಆಗಿದೆ. ಹೇಗೆ ಪರಮಾತ್ಮ ತಂದೆ ನಾನು ಅನ್ನುವ ಶಬ್ದದ ಬಗ್ಗೆ ಸ್ಪಷ್ಟಪಡಿಸಿ ನಾನು ಅನ್ನುವುದರಿಂದ ಮುಕ್ತ ಆಗುವುದಕ್ಕೋಸ್ಕರ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದರು. ಅಂದ ಮೇಲೆ ನಾನು ಅನ್ನುವುದನ್ನು ಒಂದನೆಯದಾಗಿ ಸಮಾಪ್ತಿ ಮಾಡಿಕೊಳ್ಳಬೇಕು. 2 ನಾನು ಅನ್ನುವುದನ್ನು ಸಮಾಪ್ತಿ ಮಾಡಿಕೊಂಡು 1 ನಾನು ಅನ್ನುವುದನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಹೋಮ್ವರ್ಕ್ ಅನ್ನು ತಂದೆ ಕೊಟ್ಟಿದ್ದರು ತಾನೆ. ಯಾರೆಲ್ಲ ಈ ಹೋಮ್ವರ್ಕ್ ನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಬಾಪ್ತಾದ ಎಲ್ಲಾ ಮಕ್ಕಳನ್ನೂ ಕೂಡ ನೋಡಿದರು. ಸಾಹಸವನ್ನು ಇಟ್ಟುಕೊಳ್ಳಿ, ಭಯಪಡಬೇಡಿ, ಕೈಯನ್ನು ಎತ್ತಿ. ಒಳ್ಳೆಯದು. ಶುಭಾಶಯಂತೂ ಪ್ರಾಪ್ತಿಯಾಗುತ್ತದೆ. ಬಹಳ ಕಡಿಮೆ ಜನ ಇಂಥವರಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಇವರೆಲ್ಲರನ್ನೂ ಕೂಡ ಟಿವಿಯಲ್ಲಿ ತೋರಿಸಿ, ಎಲ್ಲರ ಕೈಯನ್ನು ಟಿವಿಯಲ್ಲಿ ತೋರಿಸಿ. ಬಹಳ ಕಡಿಮೆ ಜನ ಕೈಯನ್ನು ಎತ್ತುತ್ತಿದ್ದಾರೆ. ಈಗ ಏನನ್ನು ಮಾಡಬೇಕು? ಎಲ್ಲರ ಬಗ್ಗೆ ನಿಮಗೆ ನಗು ಬರುತ್ತಿದೆ ತಾನೆ. ಒಳ್ಳೆಯದು. 2ನೇ ಹೋಮ್ವರ್ಕ್ ಆಗಿತ್ತು ಕ್ರೋಧವನ್ನು ಬಿಡಬೇಕು ಎಂದು. ಕ್ರೋಧವನ್ನು ಬಿಡುವುದು ಸಹಜ ಆಗಿದೆ ತಾನೆ. ಅಂದ ಮೇಲೆ ಯಾರೆಲ್ಲ ಕ್ರೋಧವನ್ನು ಬಿಟ್ಟಿದ್ದೀರಾ? ಇಷ್ಟು ದಿನದವರೆಗೂ ಕ್ರೋಧವನ್ನು ಮಾಡಲಿಲ್ಲ ತಾನೆ ಎಂದು ತಂದೆ ಕೇಳಿದರು. ಆಗ ಬಹಳಷ್ಟು ಜನ ಕೈಯನ್ನು ಎತ್ತಿದರು. ಕ್ರೋಧವನ್ನು ಮಾಡಲಿಲ್ಲ ಅನ್ನುವ ಮಾತಿನಲ್ಲಿ ಬಹಳಷ್ಟು ಜನ ಕೈಯನ್ನು ಎತ್ತಿದ್ದಾರೆ. ನಿಮ್ಮ ಜೊತೆಗಾರರನ್ನು ನಾನು ಕೇಳುತ್ತೇನೆ, ಯಾರೆಲ್ಲ ಕೈಯನ್ನು ಎತ್ತಿದ್ದೀರೋ ಅವರು ಎದ್ದು ನಿಂತುಕೊಳ್ಳಿ. ಬಹಳ ಒಳ್ಳೆಯದು. ಕ್ರೋಧವನ್ನು ಮಾಡಲಿಲ್ಲ ತಾನೆ, ಸಂಕಲ್ಪದಲ್ಲೂ ಕ್ರೋಧ ಬರಲಿಲ್ಲ ತಾನೆ, ಮನಸ್ಸಿನಲ್ಲೂ ಕ್ರೋಧ ಬರಲಿಲ್ಲ ತಾನೆ. ಒಳ್ಳೆಯದು. ಶುಭಾಶಯಗಳು. ಒಂದು ವೇಳೆ ಮನಸ್ಸಿನಲ್ಲಿ ಕ್ರೋಧ ಬಂದರೂ ಕೂಡ ಬಾಯಿಯ ಮೂಲಕ ಕ್ರೋಧವನ್ನು ಮಾಡಲಿಲ್ಲ ಅಂದರೆ ಅದಕ್ಕೂ ಕೂಡ ಶುಭಾಶಯಗಳು. ಬಹಳ ಒಳ್ಳೆಯದು. ಅಂದ ಮೇಲೆ ನಿಮ್ಮೆಲ್ಲರ ರಿಸಲ್ಟ್ ನ ಲೆಕ್ಕವನ್ನು ತಂದೆ ನೋಡಿದರು. ಸ್ಥಾಪನೆಯ ಕಾರ್ಯವನ್ನು ಮಾಡುವುದು ಅಂದರೆ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳುವುದು, ಸರ್ವ ಆತ್ಮರಿಗೂ ಮುಕ್ತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸುವುದು. ಇದರಲ್ಲಿ ಸಂಪನ್ನ ಆಗಿದ್ದೀರಾ ತಾನೆ. ಸ್ವಯಂ ಅನ್ನು ಜೀವನ್ ಮುಕ್ತಿಯ ಸ್ವರೂಪ ಮಾಡಿಕೊಳ್ಳಬೇಕು ಮತ್ತು ಸರ್ವ ಆತ್ಮರಿಗೂ ಮುಕ್ತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು. ಸ್ಥಾಪನಾ ಕರ್ತ ಆತ್ಮರಾದಂತಹ ನಿಮ್ಮ ಶ್ರೇಷ್ಠ ಕರ್ಮ ಇದೇ ಆಗಿದೆ. ಸ್ಥಾಪನಾ ಕರ್ತ ಆತ್ಮರಾದಂತಹ ನಿಮ್ಮ ಶ್ರೇಷ್ಠ ಕಾರ್ಯ ಸಂಪನ್ನ ಆಗುವುದು ಮತ್ತು ಎಲ್ಲರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುವುದಾಗಿದೆ. ಅಂದ ಮೇಲೆ ಬಾಪ್ತಾದ ಅದಕ್ಕೋಸ್ಕರ ಮಕ್ಕಳನ್ನು ಕೇಳುತ್ತಿದ್ದಾರೆ. ಸರ್ವ ಬಂಧನದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸಂಗಮ ಯುಗದಲ್ಲಿ ನೀವು ಇರಬೇಕು. ಈ ಸಂಗಮ ಯುಗದಲ್ಲೇ ಸರ್ವ ಬಂಧನದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯನ್ನು ತಲುಪಬೇಕು. ಈಗಲೇ ಸರ್ವ ಬಂಧನದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯನ್ನು ತಲುಪುತ್ತೀರೋ ಅಥವಾ ಸತ್ಯುಗದಲ್ಲಿ ತಲುಪಬೇಕು ಎಂದುಕೊಂಡಿದ್ದೀರೋ? ಸತ್ಯುಗದಲ್ಲಿ ಸಂಪನ್ನರಾಗಿರುತ್ತೀರ ತಾನೆ. ಸತ್ಯುಗದಲ್ಲೂ ಕೂಡ ರಾಜಯೋಗವನ್ನು ಕಲಿಯಬೇಕೇನು? ಸತ್ಯುಗಕ್ಕೆ ಹೋಗಿ ರಾಜಯೋಗವನ್ನು ಕಲಿಯುತ್ತೀರೇನು? ಇಲ್ಲೇ ನೀವು ಸಂಪನ್ನರಾಗಬೇಕು. ಈಗ ಇಲ್ಲೇ ನೀವು ಸಂಪೂರ್ಣರಾಗಬೇಕು. ಸಂಗಮ ಯುಗದ ಸಮಯ ಬಹಳ ದೊಡ್ಡ ಖಜಾನೆಯಾಗಿದೆ. ಹೇಗೆ ಬೆಳಗಾಗುವುದನ್ನು ಯಾರಾದರೂ ನಿಲ್ಲಿಸಲು ಸಾಧ್ಯ ಇದೆಯೇನು? ಯಾರೂ ನಿಲ್ಲಿಸಲು ಸಾಧ್ಯ ಇಲ್ಲ ತಾನೆ. ನೀವೇ ಹೇಳಿ. ಅಂದ ಮೇಲೆ ಬಾಪ್ತಾದ ಏನನ್ನು ಬಯಸುತ್ತಿದ್ದಾರೆ? ಏಕೆಂದರೆ ಬಾಪ್ತಾದರವರ ಆಶಾ ದೀಪಕ ಮಕ್ಕಳು ನೀವಾಗಿದ್ದೀರಾ. ಅಂದ ಮೇಲೆ ಸ್ವಯಂನ ಖಾತೆಯನ್ನು ಚೆನ್ನಾಗಿ ಚೆಕ್ ಮಾಡಿಕೊಳ್ಳಿ. ಕೆಲವು ಮಕ್ಕಳನ್ನು ತಂದೆ ನೋಡಿದರು. ಕೆಲವು ಮಕ್ಕಳು ಬಹಳಷ್ಟು ಖುಷಿಯಲ್ಲಿರುವಂತಹ
ಮೌಜಿರಾಮ್ ಆಗಿದ್ದಾರೆ, ಖುಷಿಯಲ್ಲಿ ಇರುವಂತವರಾಗಿದ್ದಾರೆ. ಏನಾಯಿತೋ ಒಳ್ಳೆಯದೇ ಆಯಿತು. ಈಗ ನೀವು ಖುಷಿಯನ್ನು ಆಚರಣೆ ಮಾಡಿ. ಸತ್ಯುಗವನ್ನು ಯಾರು ನೋಡುತ್ತಾರೆ? ಸತ್ಯುಗದ ಬಗ್ಗೆ ಯಾರಿಗೆ ಗೊತ್ತಿದೆ? ಈಗಲೇ ಖುಷಿಯಲ್ಲಿ ಇರಿ ಎಂದು ಹೇಳುತ್ತಾರೆ. ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವ ಮಾತಿನಲ್ಲಿ ಇಂತಹ ಮೌಜಿಲಾಲ್ ಅಥವಾ ಮೌಜಿರಾಮ್ ಎಂದು ಹೇಳಬಹುದು. ಇಂತಹ ಮಕ್ಕಳನ್ನು ಕೂಡ ತಂದೆ ನೋಡಿದರು. ಬಹಳಷ್ಟು ಖುಷಿಯ ಆಚರಣೆಯನ್ನು ಮಾಡುತ್ತಿದ್ದಾರೆ. ಅನ್ಯರಿಗೂ ಕೂಡ ಹೇಳುತ್ತಾರೆ, ಅರೆ ಏಕೆ ಈ ರೀತಿ ಮಾಡುತ್ತಿದ್ದೀರಾ? ಖುಷಿಯಲ್ಲಿ ಇರಿ, ಚೆನ್ನಾಗಿ ಊಟ ಮಾಡಿ, ಪಾನೀಯವನ್ನು ಕುಡಿಯಿರಿ, ಖುಷಿಯನ್ನು ಆಚರಣೆ ಮಾಡಿ, ಖುಷಿಯಲ್ಲೇ ಇರಿ, ಖುಷಿಯಲ್ಲಿ ಇರಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ, ಒಳ್ಳೆಯದು, ಚೆನ್ನಾಗಿ ಮೌಜನ್ನು ಆಚರಣೆ ಮಾಡಿ, ಖುಷಿಯಲ್ಲಿ ಇರಿ. ಸ್ವಲ್ಪದರಲ್ಲೇ ನೀವು ಖುಷಿ ಪಡುವಂತವರಾಗಬೇಕು ಎಂದು ಬಯಸಿದರೆ ಸ್ವಲ್ಪದರಲ್ಲೇ ಖುಷಿಯ ಅನುಭವವನ್ನು ಮಾಡಿ. ವಿನಾಶಿ ಸಾಧನಗಳ ಖುಷಿ ಅಲ್ಪ ಕಾಲದ ಖುಷಿಯಾಗಿದೆ. ಸದಾ ಕಾಲದ ಖುಷಿಯನ್ನು ತ್ಯಾಗ ಮಾಡಿ ಒಂದು ವೇಳೆ ಅಲ್ಪ ಕಾಲದ ಸಾಧನದ ಖುಷಿಯ ಅನುಭವದಲ್ಲಿ ಸ್ಥಿತಾಗಬೇಕು ಎಂದು ಬಯಸಿದರೆ ಬಾಪ್ತಾದ ಏನೆಂದು ಹೇಳಲು ಸಾಧ್ಯ? ತಂದೆ ಸೂಚನೆಯನ್ನು ನೀಡುತ್ತಾರೆ. ಪುನಃ ತಂದೆ ಇನ್ನೇನನ್ನು ಮಾಡಲು ಸಾಧ್ಯ? ತಂದೆ ಏನನ್ನೂ ಹೇಳುವುದಿಲ್ಲ, ಏನನ್ನೂ ಮಾಡುವುದಿಲ್ಲ. ಯಾರು ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದರಲ್ಲೇ ಮುಳುಗಿದ್ದಾರೋ, ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದರಲ್ಲೇ ಖುಷಿಯ ಅನುಭವವನ್ನು ಮಾಡುತ್ತಿದ್ದರೆ ಅಂತವರಿಗೆ ಖುಷಿ ಪ್ರಾಪ್ತಿಗಳ ಉಯ್ಯಾಲೆಯಲ್ಲಿ ಖುಷಿಯಲ್ಲಿ ಇರಿ. ಅವಿನಾಶಿ ಪ್ರಾಪ್ತಿ ಅನ್ನುವಂತಹ ಉಯ್ಯಾಲೆಯ ಖುಷಿಯನ್ನು ಆಚರಣೆ ಮಾಡಿ. ನಾಟಕದಲ್ಲಿ ನೀವೆಲ್ಲರೂ ನೋಡಿ, ಮಾಯೆಯ ಪಾರ್ಟ್ ಕೂಡ ಎಷ್ಟೊಂದು ವಿಚಿತ್ರ ಆಗಿದೆ. ಈ ಸಮಯದಲ್ಲಿ ಎಂತೆಂತಹ ಸಾಧನಗಳು ಹುಟ್ಟಿಕೊಂಡಿದೆ ಅಂದರೆ, ಮೊದಲು ಇಂತಹ ಸಾಧನಗಳು ಇರಲಿಲ್ಲ. ಸಾಧನಗಳು ಇರದೇ ಇದ್ದರೂ ಕೂಡ ಮೊದಲನೆಯವರು ಸಾಧನೆಯನ್ನು ಮಾಡಿದರು. ಸಾಧನೆಯನ್ನು ಮಾಡಿ ಸೇವೆಯ ಉದಾಹರಣೆಯನ್ನು ಸಮ್ಮುಖದಲ್ಲಿ ತಂದು ತೋರಿಸಿದರು. ಅಂತಹ ಯಾವುದಾದರೂ ಸಾಧನ ಮೊದಲು ಇತ್ತೇನು? ಆದರೆ ಆದಿಯ ಸಮಯದ ಆತ್ಮರು ಎಷ್ಟೊಂದು ಸೇವೆಯನ್ನು ಮಾಡಿದರು. ಕ್ವಾಲಿಟಿ ಆತ್ಮರನ್ನು ತಯಾರು ಮಾಡಿದರು. ಆದಿ ರತ್ನಗಳು ಆಗ ತಯಾರಾದರೂ ತಾನೆ. ಈ ಸಮಯದಲ್ಲಿ ಸಾಧನಗಳ ಆಕರ್ಷಣೆ ಇದೆ. ಸಾಧನಗಳನ್ನು ಉಪಯೋಗ ಮಾಡುವುದು ತಪ್ಪಲ್ಲ. ತಂದೆ ಕೂಡ ಹೇಳುತ್ತಾರೆ, ಸಾಧನಗಳನ್ನು ಉಪಯೋಗ ಮಾಡಿ, ಆದರೆ ಸಾಧನೆಯನ್ನು ಮರೆತು ಸಾಧನಗಳ ಬಂಧನದಲ್ಲೇ ಸಿಕ್ಕಿ ಹಾಕಿಕೊಳ್ಳಬೇಡಿ. ಇದು ತಪ್ಪಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಈ ಸಾಧನಗಳು ಜೀವನದಲ್ಲಿ ಹಾರುವ ಕಲೆಗೆ ಆಧಾರ ಆಗುವಂತಹ ಸಾಧನ ಅಲ್ಲ, ಸಾಧನೆ ಆಧಾರ ಆಗಿದೆ. ಒಂದು ವೇಳೆ ಸಾಧನೆಯನ್ನು ಮಾಡುವುದನ್ನು ಬಿಟ್ಟು ಸಾಧನಗಳ ಆಧಾರವನ್ನು ಜೀವನದಲ್ಲಿ ಹಿಡಿದುಕೊಂಡರೆ ರಿಸಲ್ಟ್ ಏನಾಗಬಹುದು? ಸಾಧನಗಳು ವಿನಾಶಿಯಾಗಿದೆ ಅಂದ ಮೇಲೆ ರಿಸಲ್ಟ್ ಏನಾಗುತ್ತದೆ? ಸಾಧನೆ ಅವಿನಾಶಿಯಾಗಿದೆ. ಅವಿನಾಶಿ ಸಾಧನೆಯನ್ನು ಮಾಡಿದರೆ ರಿಸಲ್ಟ್ ಏನಾಗುತ್ತದೆ? ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಮಕ್ಕಳ ಪುರುಷಾರ್ಥ ಮತ್ತು ಪ್ರೀತಿಯ ಸಮಾಚಾರದ ಪತ್ರ ಬಾಪ್ತಾದರವರಿಗೆ ಪ್ರಾಪ್ತಿಯಾಗಿದೆ. ನಾವು ಈ ರೀತಿ ಮಾಡುತ್ತೇವೆ, ಆ ರೀತಿ ಮಾಡುತ್ತೇವೆ ಅನ್ನುವ ಉಮಂಗ್ ಉತ್ಸಾಹದ ಪತ್ರದ ಸಮಾಚಾರವನ್ನು ಕೇಳಿ ತಂದೆ ಖುಷಿ ಪಡುತ್ತಾರೆ. ಈಗ ಕೇವಲ ಯಾರೆಲ್ಲ ಸಾಹಸವನ್ನು ಇಟ್ಟುಕೊಂಡಿದ್ದೀರೋ, ಉಮಂಗ್ ಉತ್ಸಾಹವನ್ನು ಇಟ್ಟುಕೊಂಡಿದ್ದೀರೋ, ಬಾರಿ ಬಾರಿಗೂ ಆ ಮಾತಿನ ಕಡೆ ಗಮನವನ್ನು ಕೊಟ್ಟು ಅದನ್ನು ಪ್ರತ್ಯಕ್ಷದಲ್ಲಿ ತರಬೇಕು. ಎಲ್ಲಾ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಇದೇ ಆಶೀರ್ವಾದ ಇದೆ ಮತ್ತು ನಾಲ್ಕು ಕಡೆ ಇರುವಂತಹ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸಂಪನ್ನ ಆಗುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಸ್ವದರ್ಶನವನ್ನೇ ತಿರುಗಿಸುವಂತಹ ಸ್ವದರ್ಶನ ಚಕ್ರಧಾರಿ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಮೂಲಕ ಮಾಯಾಜೀತರಾಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ವಯಂವನ್ನು ಪ್ರತ್ಯಕ್ಷಪಡಿಸಿಕೊಳ್ಳುವಂತಹ, ವಿಶ್ವದ ಮುಂದೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಸೇವಾದಾರಿಗಳು, ಜ್ಞಾನ ಸ್ವರೂಪರು, ಸಫಲತಾ ಸ್ವರೂಪ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಮನಸ್ಸಿನ ಪದುಮಾಪದಂ ಗುಣದಷ್ಟು ಆಶೀರ್ವಾದ ಹಾಗೂ ನಮಸ್ತೆ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಸತ್ಯ ಮತ್ತು ಸ್ವಚ್ಛ ಮನಸ್ಸಿನ ಆಧಾರದಿಂದ ನಂಬರ್ 1 ನಲ್ಲಿ ಬರುವಂತಹ ಹೃದಯೇಶ್ವರ ತಂದೆಗೆ ಇಷ್ಟ ಆಗುವಂತಹ ಮಕ್ಕಳಾಗಿ, ಹೃದಯೇಶ್ವರ ತಂದೆಗೆ ಸತ್ಯ ಮನಸ್ಸುಳ್ಳಂತಹ ಮಕ್ಕಳೇ ಇಷ್ಟ ಆಗುತ್ತಾರೆ. ಜಗತ್ತಿನ ಜನರಂತೆ ಬುದ್ಧಿವಂತ ಮಕ್ಕಳು ತಂದೆಗೆ ಇಷ್ಟ ಇಲ್ಲ. ಜಗತ್ತಿನ ಬುದ್ಧಿ ನಿಮ್ಮಲ್ಲಿ ಇರಬಾರದು, ಆದರೆ ಸತ್ಯ ಮನಸ್ಸು, ಸ್ವಚ್ಛ ಮನಸ್ಸು ಇರಬೇಕು. ಆಗ ನೀವು ನಂಬರ್ 1 ನಲ್ಲಿ
ಸಿಗುವುದಿಲ್ಲ. ಸತ್ಯ ಮನಸ್ಸಿನ ಸೇವೆಯ ಪ್ರಭಾವ ಮನಸ್ಸಿಗೆ ಹೋಗಿ ತಲುಪುತ್ತದೆ. ಬುದ್ಧಿ ಉಳ್ಳಂತವರು ಹೆಸರನ್ನು ಸಂಪಾದನೆ ಮಾಡುತ್ತಾರೆ ಮತ್ತು ಸತ್ಯ ಮನಸ್ಸುಳ್ಳಂತವರು ಆಶೀರ್ವಾದವನ್ನು ಸಂಪಾದನೆ ಮಾಡುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಸರ್ವರ ಬಗ್ಗೆ ಶುಭ ಚಿಂತನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದೇ ಸತ್ಯ ಪರೋಪಕಾರ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸಹಜ ಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ. ಯಾರೆಲ್ಲ ಮಕ್ಕಳು ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರುತ್ತಾರೋ, ತಂದೆಯ ಪ್ರೀತಿಯಲ್ಲಿ ಮುಳುಗಿರುತ್ತಾರೋ, ಅವರ ಚೆಹರೆಯ ಹೊಳಪು, ಅವರ ನಶೆಯ ಅನುಭವದ ಕಿರಣ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಅಂದರೆ ಯಾವುದೇ ಸಮಸ್ಯೆ ಅವರ ಸಮೀಪಕ್ಕೆ ಬರುವುದಿಲ್ಲ. ಸಮಸ್ಯೆ ಸಮೀಪಕ್ಕೆ ಬರುವುದಷ್ಟೇ ಅಲ್ಲ, ದೂರದಿಂದ ಕೂಡ ಸಮಸ್ಯೆ ಕಣ್ಣನ್ನು ಎತ್ತಿ ಅವರನ್ನು ನೋಡಲು ಸಾಧ್ಯ ಇಲ್ಲ ಎಂದು ಯಾವುದೇ ಪ್ರಕಾರದ ಪರಿಶ್ರಮವನ್ನು ಆ ಮಕ್ಕಳು ಪಡುವ